السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ನನ್ನ ಆತ್ಮೀಯ ಸ್ನೇಹಿತರೆ, ಮನೆ, ಜಮೀನು, ವಾಹನಗಳು, ಅದೇ ರೀತಿ ಇನ್ನಿತರ ವಸ್ತುಗಳು, ಅದನ್ನು ಮಾರಾಟ ಮಾಡಲು ಪರದಾಡುವ ಅದೆಷ್ಟೋ ಜನರಿದ್ದಾರೆ. ಅಂಥವರಿಗೆ ಪೂರ್ವಿಕರಾದ ಮಹಾತ್ಮರು ಹೇಳಿಕೊಟ್ಟ ಹಿಕ್ಮತ್ತುಗಳು ಅದು ನಿಮ್ಮ ಮುಂದೆ ಹೇಳಲು ನಾನು ಬಯಸುತ್ತೇನೆ. ಓದಬೇಕಾದದ್ದು ಅಥವಾ ಮಾಡಬೇಕಾದ ಕರ್ಮ ವಿಶುದ್ಧ ಕುರ್ಆನಿನ ಆಯತ್ತುಗಳು, ಕುರ್ಆನ್ ಸೂರತ್ತುಗಳು ಮಾತ್ರವಾಗಿದೆ. ಅದರ ಬರ್ಕತಿನಿಂದ ಮಾರಾಟವಾಗಿ ಹೋಗಲು ಮಾಡುವ ಒಂದಲ್ಪ ಕರ್ಮಗಳು, ಇದು ಪೂರ್ವಿಕರಾದ ಮಹಾತ್ಮರು ಹೇಳಿಕೊಟ್ಟ ಹಿಕ್ಮತ್ತುಗಳಾಗಿರುತ್ತದೆ. ಯಾರಿಗೆ ಈ ಒಂದು ಮನೆ ಅಥವಾ ಜಮೀನು, ವಾಹನ ಬೇಕಾಗಿರುವುದು, ಅವರು ಬಂದು ನೋಡುವಾಗ ಆಕರ್ಷಣೆಯಾಗುವ ರೀತಿಯಲ್ಲಿ ಮಾಡುವ ಜಾಲ ವಿದ್ಯೆಯಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ಇದು ವಿಶುದ್ಧ ಕುರ್ಆನಿನಿಂದ ಮಾಡುವ ಕೆಲಸ. ಅದರ ಬರ್ಕತಿನಿಂದ ವ್ಯಾಪಾರವಾಗಿ ಹೋಗಲು ಮಾಡುವಂತಹ ಒಂದಲ್ಪ ಕರ್ಮಗಳು. ಸೇಲ್ ಆಗಿ ಹೋದರೆ ಅಥವಾ ಮಾರಾಟ ಆಗಿ ಹೋದರೆ ಯಾರಿಗೂ ಏನು ಕೊಡಬೇಕಂತಿಲ್ಲ. ಅಲ್ಹಮ್ದುಲಿಲ್ಲಾ 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 ಹೇಳಿದರೆ ಸಾಕು. ಎರಡು ಕರ್ಮಗಳಾಗಿದೆ ಇದರಲ್ಲಿ ಇರುವುದು. ಅದರಲ್ಲಿ ಯಾವುದಾದರೂ ಒಂದು ಕರ್ಮ ಮಾಡಿದರೆ ಸಾಕು. ಮೊದಲಿಗೆ ಒಂದು ಬಾಟಲ್ ನೀರಿಗೆ, ಅದು ಮಳೆ ನೀರಾದರೆ ಒಳ್ಳೆಯದು. ಅಲ್ಲಿ ಈ ವಿಶುದ್ಧ ಕುರ್ಆನಿನ ಒಂದು ಆಯತ್ತನ್ನು ನಾವು 40 ಸಲನೋ ಅಥವಾ 70 ಸಲ ಓದಬೇಕು. ಕುಲ್ಲನ್ ಯುಸೀಬನಾ ಇಲ್ಲಾ ಮಾ ಕತಬಲ್ಲಾಹು ಲನಾ ಹುವ ಮೌಲಾನಾ ವ ಅಲಲ್ಲಾಹಿ ಫಲ್ಯತವಕ್ಕಲಿಲ್ ಮುಅ್ಮಿನೂನ್. 40 ಸಲ ಅಥವಾ 70 ಸಲ ಓದಬೇಕು. ಓದುವಾಗ ಬಾಟಲ್, ನಾವೊಂದು ಬಾಟಲ್ನಲ್ಲಾಗಿರುತ್ತದೆ ಈ ನೀರು ತೆಗೆದಿಡುವುದು. ಆ ಬಾಟಲ್ ಬಲಕೈಯಲ್ಲಿ ಹಿಡಿದುಕೊಳ್ಳಬೇಕು. ಬಲಕೈಯಲ್ಲಿ ಹಿಡಿದುಕೊಂಡು ಬಾಟಲ್ ಅನ್ನು ನಮ್ಮ ತುಟಿಯ ಹತ್ತಿರ ಹಿಡಿಯಬೇಕು. ನಾವು ಓದುವ ಶಬ್ದದಿಂದ ನೀರು ಅಳಸುತ್ತಾ ಇರಬೇಕು. ಈ ಆಯತ್ತನ್ನು, ನಾನು ಓದಿದಂತಹ ಈ ಆಯತ್ತನ್ನು 40 ಅಥವಾ 70 ಸಲ ಓದಿದ ನಂತರ ಆ ನೀರನ್ನು ನಾವು ವ್ಯಾಪಾರ ಮಾಡಲು ಉದ್ದೇಶಿಸಿದ ಮನೆಯೋ ಅಥವಾ ಜಮೀನೋ ಅಥವಾ ವಾಹನದ ಮೇಲೆ ಸ್ಪ್ರೇ ಮಾಡಿ. ಈ ತರ 21 ದಿವಸಗಳ ಕಾಲ ಮಾಡಿ 21 ದಿವಸದೊಳಗೆ ವ್ಯಾಪಾರವಾಗಬಹುದು ಇನ್ಶಾ ಅಲ್ಲಾಹ್. ನಮಾಜು ಮಾಡದೆ ಈ ಒಂದು ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಉಜುವಿನೊಂದಿಗೆ ಕಿಬ್ಲಾಕ್ ಮುಖ ಮಾಡಿ ಶುದ್ಧವಾದ ಸ್ಥಳದಲ್ಲಿ ಕೂತು ಈ ಒಂದು ಕಾರ್ಯ ಮಾಡಬೇಕು. ಈ ಒಂದು ಕಾರ್ಯ ಸಾಧಿಸಲು ಇದು ಉತ್ತಮವಾದ ದಾರಿಯಾಗಿದೆ. ಇನ್ನು ಎರಡನೇ ಕಾರ್ಯ, ಇದು ಮಾಡಬೇಕಾದದ್ದು ಶುಕ್ರವಾರ ದಿವಸ ಮಾತ್ರವಾಗಿದೆ. ಶುಕ್ರವಾರ ಜುಮಾ ನಮಾಜ್ ನಂತರ ಒಂದು ರೂಮಿನಲ್ಲಿ ಒಬ್ಬನೇ ಕೂತು ಶಾಂತವಾದ ರೀತಿಯಲ್ಲಾಗಿರಬೇಕು. ಉಜುವಿನೊಂದಿಗೆ ಕಿಬ್ಲಾಕ್ ಮುಖ ಮಾಡಿ ನಮಾಜಿನಲ್ಲಿ ಕೂತುಕೊಳ್ಳುವ ರೀತಿಯಲ್ಲಿ ಕೂತುಕೊಳ್ಳಬೇಕು. ಇದಕ್ಕೆ ಕಡ್ಡಾಯವಾಗಿ ಗಾಜಿನ ಬಾಟಲ್ ಬೇಕು. ಅದರಲ್ಲಿ ನೀರು ಹಾಕಿ ಬಲಕೈಯಲ್ಲಿ ಹಿಡಿಯಬೇಕು. ತುಟಿಯ ಹತ್ತಿರ ಹಿಡಿಯಬೇಕು. ನಂತರ ಸೂರತ್ತು ಜುಮಾ 7 ಬಾರಿ ಓದಬೇಕು. ಕಡ್ಡಾಯವಾಗಿ ಮೊದಲ ಒಂದು ಸಲ ಸೂರತ್ತು ಜುಮಾ ಓದುವಾಗ ಬಿಸ್ಮಿ ಹೇಳಬೇಕು. ನಂತರ 6 ಸಲ ಓದುವಾಗ ಬಿಸ್ಮಿ ಓದಬಾರದು. ನಮಗೆ
ವಾಸಿಸಲು ಸಾಧ್ಯವಾಗದ ಮನೆ, ಯಾವುದಕ್ಕೂ ಉಪಯೋಗ ಬರದ ಜಮೀನು, ಅದೇ ರೀತಿ ಯಾವುದಕ್ಕೂ ಉಪಯೋಗ ಶೂನ್ಯವಾದ ವಾಹನಗಳು, ಇದರಲ್ಲಿ ವಂಚನೆ ಮಾಡುವಂತೆ ಇಲ್ಲ. ಒಳ್ಳೆಯ ಮನೆ, ಒಳ್ಳೆಯ ಜಮೀನು, ಒಳ್ಳೆಯ ವಾಹನ, ಸಾಲ ಇದೆ, ಮಗಳ ಮದುವೆ ಇದೆ, ಹಾಸ್ಪಿಟಲ್, ರೋಗದಿಂದ ಕಂಗಾಲಾಗಿದ್ದೇವೆ, ಹಾಸ್ಪಿಟಲ್ಗೆ ಕೊಡಲಿಕ್ಕೆ ದುಡ್ಡು ಅಥವಾ ಹಣ ಬೇಕಾಗುತ್ತದೆ, ಇನ್ನಿತರ ಅತ್ಯವಶ್ಯಕತೆಗೆ ಹಣ ಬೇಕು, ಇದು ಗೊತ್ತಾದರೆ ಬ್ರೋಕರುಗಳು ಕಮ್ಮಿಗೆ ಕೇಳುತ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಅಮಲ್ ಮಾಡಿದರೆ ಇನ್ಶಾ ಅಲ್ಲಾಹ್ ನಾವು ಉದ್ದೇಶಿಸಿದ ರೇಟಿಗೆ ಮಾರಾಟವಾಗಬಹುದು. ಒಂದೊಂದು ಸೂರತ್ತು ಓದಿದ ಮೇಲೆ, ಒಂದೊಂದು ಯಾವ ಸೂರತ್ತು ಜುಮಾ ಓದಿದ ಮೇಲೆ ಈ ಒಂದು ದುವಾ ಮಾಡಬೇಕು. ಒಂದೊಂದು ಸೂರತ್ತು ಓದಿದ ಮೇಲೆ ಈ ಒಂದು ದುವಾ ಮಾಡಬೇಕು. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ವ ಅತವಸ್ಸಲು ಇಲೈಕ ಅನ್ ತುಯಸ್ಸಿರ ಲಿ ಬೈಅ ಮಂಜಿಲಿ ಹಾದಾ ಬಿಹಕ್ಕಿ ಹಾದಿಹಿ ಸೂರತಿ ಶರೀಫಾ. ಈ ತರ ಮನೆ ಅಥವಾ ಜಮೀನು ಸೇಲು ಮಾಡುವಾಗ ಓದುವಾಗ ಈ ತರ ದುವಾ ಮಾಡಬೇಕು. ಇನ್ನು ವಾಹನವಾದರೆ ಈ ತರ ದುವಾ ಮಾಡಬೇಕು. ಕಾರಿನ ನಂಬರು ಹೇಳಿ ದುವಾ ಮಾಡಬೇಕು. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ವ ಅತವಸ್ಸಲು ಇಲೈಕ ಅನ್ ತುಯಸ್ಸಿರ ಲಿ ಬೈಅ ಸಯ್ಯಾರತಿ ಬಿಹಕ್ಕಿ ಹಾದಿಹಿ ಸೂರತಿ ಶರೀಫಾ. ಇನ್ನು ಈ ಒಂದು ಸೂರತ್ತನ್ನು ಬೇರೆ ಯಾರಾದರೂ ಓದುವುದಾದರೆ ಆ ವಸ್ತುವಿನ ಯಜಮಾನನ ಹೆಸರು ಹೇಳಿ ದುವಾ ಮಾಡಬೇಕು. ಇನ್ಶಾ ಅಲ್ಲಾಹ್ 15 ದಿವಸದೊಳಗೆ, ನಿಮ್ಮ ನಿಯತ್ತು ಕರೆಕ್ಟ್ ಇದ್ದರೆ 15 ದಿವಸದೊಳಗೆ ಆ ಒಂದು ಜಮೀನೋ ವಾಹನ